ನಮ್ಮ ದೇಹದಲ್ಲಿ ಏನಾದರೂ ಸಮಸ್ಯೆ ಇದೆ ಅಥವಾ ಯಾವುದಾದ್ರೂ ನೋವಿದೆ ಅಂತ ಅಂದರೆ ನಾವೇನು ಮಾಡ್ತೀವಿ, ಹಾಸ್ಪಿಟಲ್ಗೆ ಹೋಗಿ ಅಲ್ಲಿ ಸ್ಕ್ಯಾನ್ ಮಾಡಿಸ್ತೀವಿ ಬಾಡಿನ. ಆ ನಂತರ ನಮ್ಮ ದೇಹದಲ್ಲಿ ಈ ರೀತಿಯಾದ ಸಮಸ್ಯೆ ಇದೆ ಅಂತ ಗೊತ್ತಾಗುತ್ತೆ. ಆದರೆ ನಾಡಿಯನ್ನು ಚೆಕ್ ಮಾಡಿ ನಮ್ಮ ದೇಹದಲ್ಲಿ ಯಾವ ರೀತಿಯಾದಂಥ ಸಮಸ್ಯೆ ಇದೆ, ಅದಕ್ಕೆ ಹೇಗೆ ಟ್ರೀಟ್ಮೆಂಟನ್ನು ಕೊಡ್ಬೋದು ಅನ್ನೋದಂಥದ್ದನ್ನ ಈ ಒಂದು ಸಂಸ್ಥೆಯಲ್ಲಿ ನಮಗೆ ತಿಳಿಸ್ಕೊಡ್ತಾರೆ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಜೊತೆಗಿದ್ದಾರೆ ಡಾಕ್ಟರ್ ಮಹೇಶ್ ಕೃಷ್ಣಮೂರ್ತಿ ಅವರು. ಮೊದಲಿಗೆ ಅವ್ರ ಜೊತೆ ಮಾತನಾಡೋಣ, ಹೆಚ್ಚಿನ ಒಂದು ಇನ್ಫಾರ್ಮೇಷನನ್ನು ಪಡೆದುಕೊಳ್ಳೋಣ. ಸರ್ ನಮಸ್ತೆ. ನಮಸ್ಕಾರ. ಸರ್, ಇದೊಂದು ನಾನು ಗಮನಿಸ್ತಾ ಇದ್ದೀವಿ, ಈಗ ಇಲ್ಲೆಲ್ಲ ಶಾಪಲ್ಲೆಲ್ಲ ನಾವು ನೋಡಿದ್ವಿ, ಅಂದರೆ ನಾಡಿಯನ್ನು ಚೆಕ್ ಮಾಡಿ ನಂತರ ಅದ್ರ ಬಗ್ಗೆ ಟ್ರೀಟ್ಮೆಂಟನ್ನು ಕೊಡುವಂಥದ್ದು. ಹೇಗೆ ಸರ್ ಇದು ಯಾವ ರೀತಿ? ನೋಡಿ, ಆಯುರ್ವೇದದಲ್ಲಿ ಅಷ್ಟವಿಧ ಪರೀಕ್ಷೆ ಅಂತಿದೆ, ಅಂದರೆ 8 ವಿಧವಾದ ಪರೀಕ್ಷೆಗಳಿದೆ. ಅಂದರೆ ಡಯಾಬಿಟೀಸ್ ಇದ್ದರೆ ಅದು ಹೇಗೆ ಇದು ಕಂಡುಹಿಡಿಯೋದು, ಮತ್ತು ಜಾಂಡೀಸ್ ಇದ್ದರೆ ಹೇಗೆ ಕಂಡುಹಿಡಿಯೋದು, ಇದಕ್ಕೆಲ್ಲ ಹಲವಾರು ಇದೊಂದು ನಿಧಾನಗಳಿದೆ ಕಂಡುಹಿಡಿಯೋದು. ಆದರೆ ಎಲ್ಲದಕ್ಕೂ ಒಂದು ಮೂಲ ಕಂಡುಹಿಡಿಯೋದು, ಅಂದರೆ ಇದೆಲ್ಲ ಯಾವುದರಿಂದ ಬರ್ತಿದೆ ಅದು ಕಂಡುಹಿಡಿದು ಅದಕ್ಕೆ ಒಂದೇ ಮಾತ್ರ, ಅದು ನಾಡಿ ಪರೀಕ್ಷೆ. ಇದಕ್ಕಾಗಿ ಹಳೆ ಕಾಲದಿಂದ ನಾಡಿ ಪರೀಕ್ಷೆ ಮಾಡ್ಕೊಂಡು ಬರ್ತಿದ್ದಾರೆ. ಸೊ ಇದರಲ್ಲಿ ನಮಗೇನೆಂದರೆ ಮನಸ್ಸಲ್ಲಿ ಆಯುರ್ವೇದ ಏನು ಹೇಳುತ್ತೆ, ಯಾವಾಗಲೂ ಮನಸ್ಸಲ್ಲೇ ಇದು ಬಂದುಬಿಟ್ಟು ಹುಟ್ಟೋದು. ಅಂದರೆ ಒಂದು ದುಃಖ ಇರ್ಬೋದು, ಭಯ ಇರ್ಬೋದು, ಅಥವಾ ಕೋಪ ಇರ್ಬೋದು, ಇದರಿಂದಲೇ ಕಾಯಿಲೆ ಹುಟ್ಟುತ್ತೆ. ಆ ಸೂಕ್ಷ್ಮದಲ್ಲಿ ಹೇಗೆ ಹುಟ್ಟುತ್ತೆ ಅಂತ ತಿಳ್ಕೊಳ್ಳಿಕ್ಕೆ ನಾಡಿ ಪರೀಕ್ಷೆ ಒಂದೇ. ಇವಾಗ ಒಬ್ಬರು ಪೇಷಂಟ್ ನಮ್ಮ ಹತ್ರ ಬಂದರೆ ಅವ್ರಿಗೆ ಏನು ಕೇಳಬೇಕು ಅಂತ ಗೊತ್ತಿಲ್ಲ, ಹೇಗೆ ಹೇಳಬೇಕು ಅಂತ ಗೊತ್ತಿಲ್ಲ. ಯಾಕಂದರೆ ಭಾವನೆಗಳನ್ನ ನಾವು ವರ್ತಿಸ್ಬೇಕಂದ್ರೆ ಬಹಳ ಕಷ್ಟ. ಮನಸ್ಸಲ್ಲಿ ಒಂದು ಅಸೂಯತೆ ಇರುತ್ತೆ, ಅದು ಏನು ಅಂತ ಹೇಳೋಕ್ಕೆ ಮನುಷ್ಯ ಒದ್ದಾಡ್ತಾರೆ. ಅದಕ್ಕೆ ಯಾವುದೋ ಒಂದು ಸರಳವಾಗಿ ನನಗೆ ಕೋಪ ಇದೆ, ಬೇಸರ ಇದೆ ಅಂತ ಹೇಳಿಬಿಡ್ತಾರೆ. ಅದು ಒಳಗೇನಿದೆ, ಯಾವುದೋ ಲೋನ್ ತೀರ್ಸೋಕ್ಕಾಗಲಿಲ್ಲ, ಯಾರೋ ತುಂಬ ಆತ್ಮೀಯಾಗಿ ಇರೋರು ತೀರೋಗ್ಬಿಟ್ರು ಅಥವಾ ಬಿಟ್ಟು ಹೋಗಿಬಿಟ್ರು, ಅಂಥದ್ರಲ್ಲಿ ಎಂಥ ಒಂದು ಮನೋವೇದನೆ ಇರುತ್ತೆ. ಅದನ್ನು ಹೇಗೆ ಹೇಳ್ಕೊಳ್ಳೋದು? ಅದನ್ನು ಕಂಡುಹಿಡಿಯೋದು ನಾಡಿ ಪರೀಕ್ಷೆ. ಅದಕ್ಕೆ ನಾಡಿ ಪರೀಕ್ಷೆ ನಾವು ಮಾಡ್ತೀವಿ. ಇದರಿಂದ ಕಾಯಿಲೆಗಳು ಹುಟ್ಟುತ್ತೆ. ಸಾಮಾನ್ಯವಾಗಿ ಇರುವಂಥ ತಲೆನೋವು, ಸಾಮಾನ್ಯವಾಗಿ ಇರುವಂಥ ಗರ್ಭಕೋಶದಲ್ಲಿ ಇರುವಂಥ ಸಮಸ್ಯೆ, ಸಾಮಾನ್ಯವಾಗಿ ಇರುವಂಥ ಲೈಂಗಿಕ ಸಮಸ್ಯೆ, ಸಾಮಾನ್ಯವಾಗಿ ಇರುವಂಥ ತಲೆನೋವು, ಇದೆಲ್ಲ ಹಿಂದೆ ಒಂದು ಭಾವನೆ ಅಡಗಿರುತ್ತೆ, ಅದರಿಂದ ಒಂದು ಅನುಭವ ಅಡಗಿರುತ್ತೆ. ಅದನ್ನು ಕಂಡುಹಿಡಿಯೋದು ನಾಡಿ ಪರೀಕ್ಷೆ, ಇದು ಮುಖ್ಯ. ಓಕೆ. ಸೊ ಈಗ ಅಂದರೆ ಒಂದು ಭಾವನಾತ್ಮಕವಾಗಿ ಆಗಿರ್ಬೋದು, ದೈಹಿಕವಾಗಿ ಏನು ತೊಂದರೆ ಇದೆಯೋ ಅದಕ್ಕೆಲ್ಲ ನಾಡಿ ಪರೀಕ್ಷೆ ಒಂದು ಒಳ್ಳೆಯ ಒಂದು ಮಾರ್ಗ ಅಂತ ಹೇಳ್ತೀರಾ. ಅಂದರೆ ಅದರಲ್ಲಿ ಟ್ರೀಟ್ಮೆಂಟ್ ಕೂಡ ಕೊಡ್ಬೋದು ಅಂತ. ಹೌದು, ಟ್ರೀಟ್ಮೆಂಟ್ ಬಂದು ಇವಾಗ ಎಲ್ಲದಕ್ಕಿಂತ ಮೇಲೂ ಪಥ್ಯ ಏನಕ್ಕೆ ಅಂದರೆ, ನಿಮ್ಮಲ್ಲಿ ದುಃಖ ಜಾಸ್ತಿ ಆದಾಗ ಸಿಹಿ ಕೂಗತ್ತೆ, ಜಾಸ್ತಿ ಸ್ವೀಟ್ ತಿನ್ಬೇಕನ್ಸುತ್ತೆ. ನಿಮ್ಮಲ್ಲಿ ಕೋಪ ಜಾಸ್ತಿ ಆದಾಗ ನಿಮ್ಮ ಚಿಕನ್ ತಿನ್ಬೇಕನ್ಸುತ್ತೆ, ಅಥವಾ ಬೆಳ್ಳುಳ್ಳಿ ತಿನ್ಬೇಕನ್ಸುತ್ತೆ, ಎಣ್ಣೆಲಿ ಕರೆದಿರೋ ಪದಾರ್ಥ ತಿನ್ಬೇಕನ್ಸುತ್ತೆ. ಭಯ ಜಾಸ್ತಿ ಆದಾಗ ಚುರುಮುರಿ ತಿನ್ಬೇಕನ್ಸುತ್ತೆ, ಪದೇ ಪದೇ ತಿನ್ಬೇಕನ್ಸುತ್ತೆ. ಇವೆಲ್ಲ ಬಂದು ಮನಸ್ಸಲ್ಲಿ ಇರುವಂಥ ಭಾವನೆಗಳಿಂದ ಉಂಟಾಗುವಂಥ ಕಾಯಿಲೆಗಳು. ಇದಕ್ಕೆ ನಾವು ಫಸ್ಟು ಪಥ್ಯ ಹೇಳ್ತೀವಿ. ಅಂದರೆ ಫಸ್ಟು ಎಲ್ಲವೂ ಏನೇನು ದೇಹಕ್ಕೆ ತೊಂದರೆ ಕೊಡುತ್ತೆ ಅದನ್ನೆಲ್ಲ ಫಸ್ಟು ನಾವು ವರ್ಜಿಸಬೇಕು. ನೆಕ್ಸ್ಟು ಬಂದು ಆಹಾರ ವಿಹಾರ. ಮನುಷ್ಯನಿಗೆ ಈ ಭಾವನೆಗಳು ಯಾವಾಗ ಅದು ಹೆಚ್ಚಾಗತ್ತೆ ಆವಾಗ ಅವನ ಸ್ವಾಭಿಮಾನ ಕಡಿಮೆ ಆಗಿಬಿಡುತ್ತೆ. ಆವಾಗ ಅವನು ಬೇಕಿಲ್ಲದೆ ಇದ್ದರೂ ಊಟ ಮಾಡೋದು, ಬೇಕಿಲ್ಲದೆ ಇದ್ದರೂ ನಿದ್ದೆ ಮಾಡೋದು, ಬೆಳಗ್ಗೆ ಸೂರ್ಯೋದಯಕ್ಕೆ ಮುಂಚೆ ಏಳಲ್ಲ, ಈ ಥರಗಳೆಲ್ಲ ಬದಲಾವಣೆಗಳಿಗೆ ಬರುತ್ತೆ. ಆದ್ದರಿಂದ ಆಹಾರ ವಿಹಾರವನ್ನು ಸರಿಪಡಿಸ್ತೀವಿ. ಈ ಆಹಾರ ವಿಹಾರ ಸರಿಪಡಿಸಿದ ಮೇಲೆ 3ನೇ ಹಂತದಲ್ಲಿ ಬರೋದು ಔಷಧಿ. ಆಹಾರ ವಿಹಾರ ಇದೆರಡು ಮಾಡಿದ ಮೇಲೆ ದೇಹ ಸ್ವಲ್ಪ ಮಟ್ಟಿಗೆ ಅವ್ರು ಸರಿ ಹೋಗ್ತಾ ಬರುತ್ತೆ. ಆದರೆ ಅದು ಕಾಲ ಸಾಕಷ್ಟು ಸಮಯ ಹಿಡಿಯುತ್ತೆ. ಅದನ್ನು ಸ್ವಲ್ಪ ವೇಗವಾಗಿ ಸರಿ ಮಾಡಬೇಕು ಅಂದರೆ ಔಷಧಿ, ಅದೊಂದು ಮಾರ್ಗ. ಇದಾದಮೇಲೆ ಮನೋಚಿಕಿತ್ಸೆ, ಆಮೇಲೆ ನಮ್ಮಲ್ಲಿ ಮರ್ಮ ಚಿಕಿತ್ಸೆ ಅಂತಲೂ ಮಾಡ್ತೀವಿ. ಅಂದರೆ ಯಾವುದೊಂದು ಕಾಯಿಲೆ ಬಂದರೂ ವಾಯು ಇದೆಲ್ಲದಕ್ಕಿಂತ ಮುಖ್ಯವಾದದ್ದು. 80 ಕಾಯಿಲೆಗಳು ವಾಯುವಿಂದನೇ ಬರುತ್ತೆ. ವಾಯು ಹೆಚ್ಚಾಗೋದು, ವಾಯು ಕಡಿಮೆ ಆಗೋದು, ಇದರಿಂದ ಕಾಯಿಲೆ ಬರುತ್ತೆ. ಈ ವಾಯುವನ್ನು ಸಮಪಡಿಸೋದೇ ಮರ್ಮ ಚಿಕಿತ್ಸೆಯ ಕೆಲಸ. ಅದಕ್ಕೆ ಈ 5 ಪ್ರಕ್ರಿಯೆ ನಾವು ಬಳಸ್ತೀವಿ: ಆಹಾರ ವಿಹಾರ, ಔಷಧಿ, ಮರ್ಮ ಚಿಕಿತ್ಸೆ, ಮನೋಚಿಕಿತ್ಸೆ. ಇದರಿಂದ ಮನುಷ್ಯ ಆರೋಗ್ಯ ಪಡ್ಕೋಬೋದು. ಓಕೆ. ಇವಾಗಿನ ಕಾಲದಲ್ಲಿ ರೋಗಗಳು ಬರೋಕ್ಕೆ ಹೆಚ್ಚು ಕಾರಣ ಅವರ ಜೀವನ ಶೈಲಿ, ಅವರ ಆಹಾರ ಶೈಲಿ. ಅದ್ರ ಜೊತೆಗೆ ಸರ್, ಈಗಿನ ಒಂದು ಜೀವನದ ಜಂಜಾಟದಲ್ಲಿ ಒಂದು ಆಫೀಸ್ ಸ್ಟ್ರೆಸ್ ಅಂತ ಆಗಿರ್ಬೋದು, ಅಥವಾ ಇನ್ನಿತರ ಬೇರೆ ಬೇರೆ ಸ್ಟ್ರೆಸ್ಗಳು, ಒಂದು ರೀತಿಯಾದಂಥ ಟೆನ್ಷನ್ ಲೈಫ್. ತಿಂಗಳಾಯಿತು ಅಂದರೆ EMI ಕಟ್ಟಿಲ್ಲ, ಲೋನ್ ಕಟ್ಟಿಲ್ಲ, ಅದು ಇದು ಅನ್ನುವಂಥ ಸಮಸ್ಯೆಗಳು. ಇದಕ್ಕೆಲ್ಲ ಕೂಡ ಇಲ್ಲಿ ಈ ಒಂದು ಮಾರ್ಗದಲ್ಲಿ ಪರಿಹಾರ ಇದೆ ಅಂತ ಹೇಳಿ. ನೋಡಿ, ಪರಿಹಾರ ಅನ್ನೋದಕ್ಕಿಂತ ಒಂದು ಮೇಂಟೈನ್ ಮಾಡ್ಕೊಂಬರ್ಬೇಕು. ಇದು ಯಾತಕ್ಕೆ ಹೇಳ್ತಾ ಇದ್ದೀನಿ ಅಂದರೆ, ನೋಡಿ, ಇವಾಗ ನಾನು ಮಾತಾಡ್ತಿರ್ಬೇಕಾದ್ರೆ ನನ್ನ ದೇಹದಲ್ಲಿ ವಾಯು ಹೆಚ್ಚಾಗುತ್ತೆ. ನೀವು ಮಾತಾಡ್ತಿದ್ದೀರಿ, ನಿಮ್ಮ ದೇಹಲ್ಲೂ ವಾಯು ಹೆಚ್ಚಾಗುತ್ತೆ. ನೀವು ಗಾಡೀಲಿ ಓಡಾಡ್ತೀರಿ, ವಾಯು ಹೆಚ್ಚಾಗುತ್ತೆ. ಇದು ಹೊಸ ಸಮಸ್ಯೆ ಇಲ್ಲ. ಹಳೆ ಕಾಲದಲ್ಲೂ ಕಾವಲ್ಗಾರರಿದ್ದರು, ರಾತ್ರಿ ಎಲ್ಲ
ಕಾವಲು ನಿಂತ್ಕೊಳ್ಳೋರು ಅವ್ರ ದೇಹದಲ್ಲೂ ವಾಯು ಜಾಸ್ತಿ ಆಗ್ತಾ ಇತ್ತು. ಆಗಿನ ಕಾಲದಲ್ಲಿ ಆಯುರ್ವೇದ ಬಳಸ್ತಾ ಇದ್ರು, ಈಗಿನ ಕಾಲದಲ್ಲಿ ಆಯುರ್ವೇದ ಬಳಸ್ತಾ ಇಲ್ಲ ಹೆಚ್ಚಾಗಿ. ಯಾಕೆ ಅಂದರೆ ಅರ್ಥವಾಗ್ತಿಲ್ಲ ಏನು ದೇಹದಲ್ಲಿ ಏನಾಗ್ತಿದೆ ಅಂತ. ಅರ್ಥ ಆಗದೆ ಇರಬೇಕಾದ್ರೆ ಎಲ್ಲಿ ಹೋಗಬೇಕು ಅಂತ ಗೊತ್ತಿಲ್ಲ. ಹಲವಾರು ನಾವು ನೋಡಿರೋದು ಸಮಸ್ಯೆಯಲ್ಲಿ ವಾತ ರೋಗದಿಂದ ನೋವು ಉಂಟಾಗೋದು, ಅಂದರೆ ಇನ್ಫ್ಲಮೇಷನ್ ಬರೋದು ಹಲವಾರು ಸ್ಕ್ಯಾನಲ್ಲೇ ಕಾಣೋದಿಲ್ಲ. ಯಾಕಂದರೆ ಸೂಕ್ಷ್ಮ ಸ್ಕ್ಯಾನಲ್ಲಿ ಕಾಣಬೇಕಂದ್ರೆ ನಿಮ್ಮ ನರಗಳೇನಾದರೂ ಬದಲಾವಣೆ ಆಗಿರಬೇಕು, ಮೂಳೆಯಲ್ಲಿ ಬದಲಾವಣೆ ಆಗಿರಬೇಕು, ಸಂಧಿಗಳಲ್ಲಿ ಬದಲಾವಣೆ ಆಗಿರಬೇಕು. ಯಾವ ಬದಲಾವಣೆ ಕಾಣ್ತಿಲ್ಲ, ಯು ಆರ್ ಓಕೆ ಅಂದ್ಬಿಡ್ತಾರೆ. ನಾಡಿಯಲ್ಲಿ ಗೊತ್ತಾಗತ್ತೆ ಎಲ್ಲಿ ಏನು ಏರುಪೇರು ಆಗ್ತಿದೆ. ನಮ್ಮ ಅನುಭವದಲ್ಲಿ ಯಾವ ಟೆಸ್ಟಲ್ಲಿ ಗೊತ್ತಾಗಲ್ವೋ ನಾವು ಹೇಳ್ತೀವಿ. ಸುಮಾರು ಮಂದಿ ಅವ್ರು ಹೇಳ್ತಾರೆ ಇಲ್ಲ ಈ ಥರ ನನಗೆ ಯಾವ ಅನುಭವ ಇಲ್ಲ ಅಂತ. ಮತ್ತೆ ಹೋಗಿ ಒಂದು 15-20 ದಿವಸ ನಂತರ ಹೇಳ್ತಾರೆ ನೀವು ಹೇಳಿದ್ದು ಇವಾಗ ನಮ್ಗೆ ಅನುಭವಿಸ್ತಾ ಇದ್ದೀವಿ. ಕೆಲವೊಂದು ವಿಷಯದಲ್ಲಿ ಸ್ಕ್ಯಾನಲ್ಲಿ ಕೂಡ ಕಾರ್ಡಿಯೋಮೀಟರ್ಸ್ ಕೂಡ 48 ಗಂಟೆ ನಂತರ ಅದು ಪಿಕಪ್ ಆಗಿದೆ. ಅಷ್ಟು ಸೂಕ್ಷ್ಮ ನಾಡಿ ಪರೀಕ್ಷೆ. ಸೊ ಈಗ ಆಯುರ್ವೇದಿಕದಲ್ಲಿ ನಾವು ಏನು ನಾಡಿ ಮೆಡಿಸಿನ್ ಏನಿದೆ ಇದು ಕೆಮಿಕಲನ್ನು ಮುಕ್ತ ಮಾಡಿ ಇದರಲ್ಲೇ ನಾವು ಪರಿಹಾರವನ್ನು ಕಂಡುಕೊಳ್ಬೋದು ಅಂತ. ನೋಡಿ, ಎಲ್ಲವೂ ನಾವು ಬರೀ ಆಯುರ್ವೇದ ಕೆಮಿಕಲ್ ಮುಕ್ತ ಮಾಡಿ ಅಂತ ಹೇಳಲಿಕ್ಕಾಗಲ್ಲ. ಯಾಕಂದ್ರೆ ನೀವು ಹೇಳಿದಂಗೆ ಕೆಲವೊಂದು ಸ್ಟ್ರೆಸ್ ಇರುತ್ತೆ. ಕೆಲವೊಂದು ಸತಿ ನಾವು ಲೇಟಾಗಿ ಮನೆಗೆ ಬರ್ತೀವಿ, ಅಂಥದ್ರಲ್ಲಿ ನಮಗೆ ಕಿಡ್ನಿಯಲ್ಲಿ ತೊಂದರೆ ಆಗುತ್ತೆ. ಕೆಲವೊಮ್ಮೆ 11 ಗಂಟೆಗೆ ಬಂದು ಊಟ ಮಾಡ್ತಾರೆ. ಅಂಥದ್ರಲ್ಲಿ ಕೆಲವೊಂದು ಸಮಸ್ಯೆಗಳು ಅನಿವಾರ್ಯ. ಯಾಕಂದರೆ ಇವಾಗ ನೋಡಿ, ಒಂದು ಕೆಲಸ ಮಾಡಬೇಕಂದ್ರೆ 2 ರೀತಿ ಇದೆ. ಒಬ್ಬನಿಗೆ ದುಡ್ಡು ಸಂಪಾದನೆ ಮಾಡಬೇಕು ಅಂತ ಒಂದು ಅಗತ್ಯವಾಗಿರುತ್ತೆ. ಅವನು ಇಷ್ಟ ಇದೆಯೋ ಇಲ್ವೋ ಒಂದು ಸಂಪಾದನೆ ಮಾಡಬೇಕು, ಕೆಲಸ ಮಾಡಲೇಬೇಕು. ಅವನಿಗೆ ಕೆಲವೊಂದು ದೈಹಿಕ ಸಮಸ್ಯೆಗಳು ಬಂದೇ ಬರುತ್ತೆ. ಅಂಥದ್ರಲ್ಲಿ ಕೆಲವೊಂದು ಮೇಂಟೆನೆನ್ಸ್ಗೆ ಅಂತ ಇರುತ್ತೆ, ಕೆಲವೊಂದು ಪರಿಹಾರ ಅಂತ ಇರುತ್ತೆ. ಇದು ಎಲ್ಲದಕ್ಕೂ ಮೇಲೂ ಪ್ರಾರಬ್ಧ ಅಂತ ಒಂದು ಇದೆಯಲ್ಲ. ಅಂದರೆ ಹಳೇ ಕಾಲದಿಂದ ಬೇರೆ ಜನ್ಮದಿಂದ ನಮ್ಮಲ್ಲಿ ಬರುವಂಥ ನೋವುಗಳಿರುತ್ತೆ, ನಮ್ಮ ಕರ್ಮಗಳಿರುತ್ತೆ. ಅದರಲ್ಲಿ ಕೆಲವೊಂದು ಏನೇ ಮಾಡಿದ್ರೂ ನಿವಾರಣೆ ಆಗಲ್ಲ. ಅಂಥದ್ರಲ್ಲಿ ಮೇಂಟೆನೆನ್ಸ್ಗೆ ಅಂತ ಕೆಲವೊಂದಿರುತ್ತೆ. ಸೊ ಆಯುರ್ವೇದ ಬಂದುಬಿಟ್ಟು ಬರೀ ಅದ್ರ ನಾವು ಒಂದು ಅವನಂಬಿಕೆ ಇಟ್ಕೋಬಾರ್ದು, ಆಯುರ್ವೇದ ಔಷಧಿ ತೊಗೊಂಡ್ಬಿಟ್ರೆ ನಾವು ಸರಿ ಹೋಗ್ಬಿಡ್ತೀವಿ ಅಂತ. ಇದರಲ್ಲಿ ಬಂದುಬಿಟ್ಟು ಒಂದು ನಾಡಿ ಮಿಡಿತದಲ್ಲಿ ಕ್ಯೂರ್ ಆಗತ್ತಾ, ಮೇಂಟೈನ್ ಆಗತ್ತಾ, ಇಂಪ್ರೂವ್ ಆಗತ್ತಾ ಅಥವಾ ಕ್ಯೂರ್ ಆಗಲ್ಲ, 4 ಗೊತ್ತಾಗತ್ತೆ ನಮಗೆ. ಸೊ ನೀವು ಯಾವ ರೀತಿಯಾಗಿ ಟ್ರೀಟ್ಮೆಂಟನ್ನು ನಾವು 4 ನೋಡ್ತೀವಿ. ಯಾಕಂದರೆ ಒಂದು ಕಾಯಿಲೆ ಹಿಡಿಬೇಕಾದ್ರೆ ವೆದರ್ ಇಟ್ ಈಸ್ ಕ್ಯೂರಬಲ್, ಟ್ರೀಟಬಲ್, ಮ್ಯಾನೇಜಬಲ್ ಆರ್ ನಾಟ್ ಟ್ರೀಟಬಲ್, ಇದು ನೋಡೋದು ಅಗತ್ಯ. ಯಾಕಂದರೆ ಜನರ ದುಡ್ಡು ವೇಸ್ಟ್ ಮಾಡಬಾರ್ದು. ಒಂದು ಇವ್ರಿಗೆ ಗುಣ ಆಗಲ್ಲ ನಿಮಗೆ ಅಂತ ಗೊತ್ತಾಗ್ಬಿಟ್ರೆ ಹೇಳಿಬಿಡ್ಬೇಕು ಅವ್ರಿಗೆ, ಸ್ವಾಮಿ ದುಡ್ಡು ವೇಸ್ಟ್ ಮಾಡಬೇಡಿ, ಎಲ್ಲೂ ಕರ್ಕೊಂಡು ಹೋಗಬೇಡಿ, ಇದು ಗುಣ ಆಗಲ್ಲ ಅಂತ ಹೇಳಬೇಕು. ಈಗ ಸುಮ್ಮನೆ ಅದರಲ್ಲಿ ದುಡ್ಡು ಖರ್ಚು ಮಾಡ್ತಾ ಬಂದರೆ ಒಂದು ಅನುಭವ ಹೇಳ್ತೇನೆ. ಒಬ್ಬರು ಚೆನ್ನೈಯಲ್ಲೂ ಒಂದು ಮಗುನ ಕರೆದ್ರು, ಕಾಲು ವೀಕ್ ಆಗಿದೆ ಅಂತ ಹೇಳಿದ್ರು. ಆವಾಗ ನಾಡಿ ಹಿಡಿದು ನೋಡಿದೆ, ಗರ್ಭದಲ್ಲಿ ಮಗು ಹುಟ್ಟಬೇಕಾದ್ರೆ ಸಮಸ್ಯೆ ಆಯಿತು ಅಂತ ನಾಡಿ ಹೇಳುತ್ತೆ. ನಾನು ಅವ್ರ ತಾಯಿನ ಕೇಳಿದೆ, ಅವ್ರು ಹೇಳಿದ್ರು ಹೌದು, ತಲೆ ಫಿಕ್ಸ್ ಆಗಿತ್ತು, ಮಗು ಹೊರಗೆ ಬರ್ತಾ ಇತ್ತು. ಆವಾಗ ಸೀನಿಯರ್ ಗೈನಿಕಾಲಜಿಸ್ಟ್ ಬಂದಿಲ್ಲ, ನೀವು ಕರಳಲ್ಲಿ ಗರ್ಭಕೋಶದಲ್ಲಿ ಮಗುನ ಉಳಿಸ್ಕೊಳ್ಳಿ ಅಂತ ಹೇಳಿದ್ರು. ಪ್ರಾಣವಾಯು ಎಫೆಕ್ಟ್ ಆಯಿತು, ಅಪಾನವಾಯು ಎಫೆಕ್ಟ್ ಆಯಿತು. ಇದು ಇವಾಗ ಪ್ರಾಕೃತ ದೋಷ ಅಂತ ಹೇಳ್ತೀವಿ. ಅಂದರೆ ಹುಟ್ಟದಲ್ಲಿ ದೋಷ ಉಂಟಾಗಿರೋದು ಜೀವನ ಪರ್ಯಂತ ದೋಷ ಉಳ್ಕೊಳ್ಳುತ್ತೆ. ಇದು ನಾವು ಸರಿಪಡಿಸ್ಲಿಕ್ಕಾಗಲ್ಲ. ಎಲ್ಲೆಲ್ಲೋ ಹೋಗ್ಬಿಟ್ಟು ಏನೇನೋ ಮಸಾಜ್ ಮಾಡಿ ದುಡ್ಡು ವೇಸ್ಟ್ ಮಾಡೋದು ಬೇಕಿಲ್ಲ. ಇದು ಸರಿ ಹೋಗಲ್ಲ ಅಂತ ಗೊತ್ತಾಯ್ತಲ್ಲ, ಇನ್ಮೇಲೆ ಆದಷ್ಟು ಮೇಂಟೈನ್ ಮಾಡಬೇಕು ಅಷ್ಟೇ. ಇಷ್ಟು ಒಳ್ಳೆ ಒಂದು ಡಯಾಗ್ನೋಸಿಸ್ ಮೆಥಡು ನಾಡಿ ಪರೀಕ್ಷೆ ಪ್ರಾಚೀನ ಕಾಲದಿಂದ ಬರ್ತಿದೆ. ಇದನ್ನು ನಾವು ಉಳಿಸ್ಕೊಂಡು ಬರ್ತಾಯಿದ್ದೀವಿ. ಆಮೇಲೆ ಇವಾಗ ಬರುವಂಥ ಆಯುರ್ವೇದ ವೈದ್ಯರು, ಇವರೆಲ್ಲ ವೈದ್ಯರು ಆಗೋರು, ಇವರಿಗೆಲ್ಲ ನಾವು ತರಬೇತಿಯನ್ನು ಕೊಡ್ತಾಯಿದ್ದೀವಿ. ಎಲ್ಲ ಆದಷ್ಟು ವೈದ್ಯರು ನಾಡಿ ಪರೀಕ್ಷೆನ ಮತ್ತೆ ಬಳಸಬೇಕು. ಯಾವ ನಿಮ್ಮ ಮಾಡರ್ನ್ ಡಯಾಗ್ನೋಸಿಸಲ್ಲಿ ಆಗದೇ ಇರೋದಿದೆ, ಮನಸ್ಸು ಮುಖ್ಯವಾಗಿ, ಅದಕ್ಕೆ ಮೆಷರ್ಮೆಂಟ್ ಯಾವುದೂ ಇಲ್ಲ, ಅಂಥದ್ದೆಲ್ಲ ನಾಡಿಯಲ್ಲಿ ಕಂಡು ಹಿಡಿದು ಮನೋಚಿಕಿತ್ಸೆ ಕೊಟ್ಟು, ದೈಹಿಕ ಚಿಕಿತ್ಸೆ ಕೊಟ್ಟು ಸಂಪೂರ್ಣವಾಗಿ ಒಂದು ಜೀವನ ಒಂದು ಒಳ್ಳೆ ರೀತಿಯಲ್ಲಿ ನಡೆಸ್ಕೊಂಡು ಹೋಗೋದು ಅಂತ ನಮ್ಮ ಗುರಿಯನ್ನು ಮಾಡ್ಕೊಂಡಿದ್ದೀವಿ. ಸರ್, ನಾನಲ್ಲಂತೂ ಗಮನಿಸಿದೆ, ಅಂದರೆ ಕುರಿಯ ಒಂದು ಕೂದಲಿನಿಂದ ನಿರ್ಮಾಣವಾದಂಥದ್ದು ಅದು ಪೇನ್ ರಿಲೀಫ್ ಅಂತ ಹೇಳಿದರು. ಸೊ ಅದು ಯಾವ ರೀತಿಯಾಗಿ ವರ್ಕ್ ಮಾಡ್ತೀವಿ ನೋಡಿ. ಇವಾಗ ಬಂದ್ಬಿಟ್ಟು ಹುಲ್ ಅನ್ನೋದು ಇದು ಬಂದು ನಾವು ಕೊಲ್ಹಾಪುರಿಂದ ಒಂದು ಕುರಿ, ಅದೊಂದು ಸ್ಪೆಸಿಫಿಕ್ ಬ್ರೀಡ್. ಅದು ಬಂದುಬಿಟ್ಟು ಸಾತ್ವಿಕವಾಗಿ ಅದಕ್ಕೆ ನೋವು ಕೊಡದೆ ಅದನ್ನು ತೆಗೆದು ಇದನ್ನು ಬಳಸ್ತೀವಿ. ಇದು ನನಗೆ ಒಬ್ಬರು ಗುರುಗಳು ನನಗೆ ಕೊಟ್ಟರು. ಇದ್ರ ಬಗ್ಗೆ ನನಗೇನೂ ತಿಳುವಳಿಕೆ ಇರಲಿಲ್ಲ. ಅವರು ನಾಡಿ ಪರೀಕ್ಷೆ ಕಲಿಬೇಕು ಅಂತ ಹೇಳಿದ್ರು. ಅವ್ರ ಹತ್ರ ದುಡ್ಡಿಲ್ಲ, ಯಾಕಂದರೆ ಅವ್ರು ನಿಶುಲ್ಕವಾಗಿ ಎಲ್ರಿಗೂ ಚಿಕಿತ್ಸೆ ಮಾಡ್ತಿದ್ದಾರೆ. ಅದಕ್ಕೆ ನಾನು ನಿಶುಲ್ಕವಾಗಿ ಅವ್ರಿಗೆ ನಾಡಿ ಪರೀಕ್ಷೆ ತರಬೇತಿ ಕೊಡಲಿಕ್ಕೆ ಇಲ್ಲಿಂದ ಹೊರಟೆ ನಾನು. ಅಲ್ಲಿ ಹೋದಾಗ ಅವರು ಕೃತಜ್ಞತೆ ಪೂರ್ವಕವಾಗಿ ಇದನ್ನು ನನಗೆ ಒಂದು ಕೊಟ್ಟು ಕಳಿಸಿದ್ರು. ಸಾಧನೆ ಮಾಡೋರು ಇದರ ಮೇಲೆ ನೀವು ಮಲ್ಕೊಳ್ಳಿ, ನಿಮಗೆ ಮೈಕೆ ನೋವು ಬರಲ್ಲ ಅಂದರು. ಸರಿ ಅಂತ ಅವ್ರು ಕೊಟ್ಟರು ಅಂತ ನಾನು ಬಳಸೋಕ್ಕೆ ಶುರು ಮಾಡಿದೆ. ನನಗೆ
ಬೆಳಗ್ಗೆ ಎದ್ದಾಗ ಕೆಲವರಿಗೆ ಬೆನ್ನು ನೋವು ಇದೆಲ್ಲ ಇರುತ್ತೆ. ಯಾವ ಥರ ನೋವು ಇಲ್ಲದೆ ನಾನು ಎದ್ದೇಳ್ತೀನಿ ದಿವಸ. ಆದ್ದರಿಂದ ನಾವು ಅಂದ್ಕೊಂಡ್ವಿ ನಾವು ಇದನ್ನು ಬರೀ ನಮಗಾಗಿ ಸೀಮಿತವಾಗಿ ಇರಬಾರ್ದು, ಬೇರೆಯವ್ರ ಜೊತೆ ಹಂಚ್ಕೋಬೇಕು ಅಂತ ನಾವು ಇದನ್ನು ಮಾರಾಟಕ್ಕೆ ಇಟ್ಟಿದ್ದೀವಿ. ಎಂಥ ಐಷಾರಾಮಿ ಒಂದು ಬೆಡ್ ಮೇಲೆ ಮಲಗಿದ್ರು ಈ ಫೀಲ್ ಕೊಡಲ್ಲ. ಸುಮಾರು ಜನರಿಗೆ ಇದು ಬಂದ್ಬಿಟ್ಟು ಮಲಗಿ ಅವ್ರಿಗೆ ನೋವೆಲ್ಲ ನಿವಾರಣೆ ಆಗಿದೆ. ಅವರು ಆ ಗುರುಗಳು ಅವರು ಸುಮಾರು ಅವ್ರ ಹತ್ರ ಭಕ್ತಾದಿಗಳು ಬರ್ತಾರೆ, ಅವ್ರಿಗೆಲ್ಲ ಇದನ್ನು ಕೊಡ್ತಾರೆ, ಇದರ ಮೇಲೆ ಮಲ್ಕೊಳ್ಳಿ ನೋವುಗಳು ಹೋಗುತ್ತೆ ಅಂತ. ಥ್ಯಾಂಕ್ ಯು ಸೋ ಮಚ್ ಗುರುಜಿ, ತುಂಬ ಅದ್ಭುತವಾದಂಥ ಮಾಹಿತಿಯನ್ನು ತಿಳಿಸ್ಕೊಟ್ರಿ. ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ. ಎಸ್ ಸರ್, ನೋಡಿದ್ರಲ್ಲ ಆಯುರ್ವೇದಕದಲ್ಲಿ ಅದು ನಾಡಿ ಚಿಕಿತ್ಸೆಯಲ್ಲಿ ಯಾವ ರೀತಿಯಾದಂಥ ಒಂದು ಎಲ್ಲ ಥರದ ನೋವುಗಳನ್ನು ಭಾವನಾತ್ಮಕವಾಗಿ ಆಗಿರ್ಬೋದು, ದೈಹಿಕವಾಗಿ ಆಗಿರ್ಬೋದು, ನೋವುಗಳನ್ನ ಹೇಗೆ ನಿವಾರಣೆ ಮಾಡ್ಬೋದು ಅಂತ ತಿಳಿಸ್ಕೊಟ್ರು. ಥ್ಯಾಂಕ್ ಯು ಸೋ ಮಚ್.